ನಿಮ್ಮ ಅಕ್ಕಪಕ್ಕದಲ್ಲಿ ಎರಡು ಹಳ್ಳ ಹೋಗ್ತಾ ಇದೆ. ಮಳೆಗಾಲದಲ್ಲಿ ಮಾತ್ರ ಹೋಗುತ್ತೆ, ಅದು ಬೇಸಿಗೆಗೆ ಇರಲ್ಲ ಹಳ್ಳ. ಆ ಹಳ್ಳನು ಬೇಸಿಗೆಯಲ್ಲಿ ಇರಲ್ಲ, ಖಾಲಿ ಆಗುತ್ತೆ. ಈ ಮಳೆಗಾಲದಲ್ಲಿ ಬಂದಿರೋ ನೀರು ನೀವು ಶೇಖರಣೆ ಮಾಡ್ತೀರಿ. ಶೇಖರಣೆ ಯಾವ ತರ ಮಾಡ್ತೀರಿ ಸರ್? ಪಂಪ್ ಅಲ್ಲಿ ಪಂಪ್ ಇಟ್ಬಿಟ್ಟು ಸರ್ ಲಿಫ್ಟ್ ಮಾಡ್ತೀವಿ ಸರ್ ನೀರು. ಒಂದು ನಮ್ಮ ಅನುಭವ, ನಾವು ಹಂಗೆ ಅಂದ್ಕೊಂಡಿತ್ತು. ನನಗೆ ಈ ವರ್ಷದ ಪ್ಲಾನಿಂಗ್ನಲ್ಲಿ ಸರ್ ಇದು ಮಳೆ, ಅದೇ ಮಳೆಯಲ್ಲೇ ನೀರು ತುಂಬಿದೆ ಸರ್. ಓ, ಇದು ಈ ಜಾಗದಲ್ಲಿ ಬೀಳುವ ಮಳೆಯಿಂದ ತುಂಬುತ್ತೆ ಸರ್, ತುಂಬುತ್ತೆ ಸರ್. ನನಗೆ ಈ ವರ್ಷ ಗೊತ್ತಾಗಿದೆ, ಹೋದ ವರ್ಷ ಗೊತ್ತಾಗಿಲ್ಲ ನಮಗೆ. ಎಷ್ಟು ವರ್ಷ ಆಯ್ತು ಮಾಡಿ ಸರ್? 2 ವರ್ಷ ಆಯಿತು. ಇದು ನಿಮ್ಮ 2ನೇ ವರ್ಷದ ಅನುಭವ. ಸರ್, 2ನೇ ವರ್ಷದಲ್ಲಿ ನೀರು ಅದೇ ಫುಲ್ ಆಗಿದೆ. ಕಳೆದ ವರ್ಷದ ಅನುಭವದಲ್ಲಿ ಏನ್ ಸಾಧನೆ ಮಾಡಿದ್ದೀರಿ ಸರ್? ಕಳೆದ ವರ್ಷದಲ್ಲಿ ನಮ್ದು ಇಡೀ ಪ್ಲಾಟ್ ಸುಟ್ಟೇ ಹೋಗ್ತಿತ್ತು ಬೇಸಿಗೆ ಒಳಗಡೆ. ಇಡೀ ನೀರು ಎಂಟೈರ್ ಪ್ಲಾಟಿಗೆ ನೀರು. ಇಡೀ ನಮ್ಮ ಮಲೆನಾಡೊಳಗೆ ಕಳೆದ ಭಾಗದ ಅನುಭವ ಒಂದೇ ಒಂದು ಮಳೆ. ಹೌದು ಸರ್, ಇಡೀ ವರ್ಷಕ್ಕೆ. ಈ ವರ್ಷದಲ್ಲಿ ಈ ವರ್ಷ ಮಳೆ ಚೆನ್ನಾಗಿ ಆಯಿತು, ಮಳೆನೇ ಬಿಟ್ಟಿಲ್ಲ. ಹೌದು ಸರ್, ಮಳೆ ಬಿಟ್ಟಿಲ್ಲ. ಈ ಥರ ಪ್ರಾಬ್ಲಮ್ ಮಳೆ ಇಲ್ಲದವಾಗ ನಮಗೆ ಯೂಸ್ ಆಗುತ್ತೆ ಸರ್. ಬೇಸಿಗೆಗೆ ನೀರು ಬೇಕೇ ಬೇಕಲ್ಲ ಸರ್. 25 ಅಡಿ ನೀರು ತುಂಬಕ್ಕೆ ಸಾಧ್ಯ ಆಯ್ತಾ ಇದು? ಈ ವರ್ಷದ ಮಳೆಯಲ್ಲಿ ಆಯಿತು. ನಮ್ಮ ಹತ್ರ ನಮ್ಮ ಮಲೆನಾಡಲ್ಲಿ 250 ಸೆಂಟಿಮೀಟರ್ ಮಳೆ ಆಗೇ ಆಗುತ್ತೆ. ಹೌದು, ಒಂದು ವರ್ಷಕ್ಕೆ 250 ಸೆಂಟಿಮೀಟರ್ ಮಳೆ ನಮ್ಮ ಮಲೆನಾಡಲ್ಲಿ ಆಗುತ್ತೆ. ಆ 250 ಸೆಂಟಿಮೀಟರ್ ಮಳೆ ಆದರೆ ಸರ್ ನೀರು ತುಂಬುತ್ತೆ. ಆವಿಯಾಗಿ ನೀರು ಹಾರು ಹೋಗುತ್ತೆ ಸರ್? ಅಷ್ಟು ಹೋಗಲ್ಲ ಸರ್, ಎಲ್ಲೋ ಒಂದು 1% ಹೋಗಲ್ಲ. ನಾವು ಹೋದ ವರ್ಷ ಇಡೀ ಬೇಸಿಗೆ ನೋಡಿದ್ವಲ್ಲ, ಇಡೀ ವರ್ಷದಲ್ಲಿ ನೀರು ನಿಲ್ಸ್ಕೊಂಡಿದ್ರ ನೀವು? ಹೌದು ಸರ್. ಫೈನಲಿ ಎಷ್ಟು ಅಡಿ ನಿಂತಿತ್ತು ಸರ್? ಕೊನೆಗೆ 4 ಅಡಿ ನೀರು ಉಳಿತು ಸರ್ ನಮಗೆ. 4 ಅಡಿ ನೀರು. 4 ಇಂಟು 150 ಅಂತ ಹೇಳಿದ್ರಲ್ಲ ನೀವು. ಮೇಲ್ಭಾಗದಲ್ಲಿ 150 ಇದೆ ಸರ್, ಕೆಳಗಡೆ 130 ಇದೆ ಸರ್. 130 ಸರ್. 130. ಈ 20 ಅಡಿ ಏನ್ ನೀವು ಸ್ಟೆಪ್ ಕೊಟ್ಟಿದ್ದೀರಿ, ಯಾವ ಭಾಗದಲ್ಲಿ ಕೊಟ್ಟಿದ್ದೀರಿ ಸರ್? ಎಲ್ಲ ಸುತ್ತನೂ ಕೊಟ್ಟಿದ್ದೀವಿ ಸರ್. ಒಂದೊಂದು ಮೀಟರ್ 5 ಅಡಿ, ಒಂದು 10 ಅಡಿ ಒಂದು. ಈಗ ಇಲ್ಲಿಂದ ನೀವು ಆಳ ಇಳಿದ್ರಿ, ಎಷ್ಟು ಅಡಿಗೆ ಒಂದು ಸ್ಟೆಪ್ ಇದೆ? ಮುಂದೆ ಬನ್ನಿ ಸರ್. ಇದು ಇಲ್ಲಿಂದ ನೀವು ಕೆಳಗೆ ಇಳಿದ್ರಿ, ಎಷ್ಟು ಅಡಿ ಸ್ಟೆಪ್ ಇದೆ? ಇದು ಒಂದು 8 ಅಡಿ ಒಂದು ಸ್ಟೆಪ್ ಇದೆ ಸರ್. ಅದಾದ ನಂತರ ಮತ್ತಿನ್ನು ಒಂದು 16 ಅಡಿ ಒಂದು ಸ್ಟೆಪ್ ಇದೆ. 16 ಅಡಿ ಸ್ಟೆಪ್ ಇದೆ. 2 ಸ್ಟೆಪ್ ಇದೆ. ಸ್ಟೆಪ್ ಏನು ಕೊಡಬೇಕು ಅಂತ ಏನಿಲ್ಲ ಸರ್, ಸೀದನ್ನು ಮಾಡ್ಬೋದು. ನಮ್ಮದು ಐಡಿಯಾದಲ್ಲಿ ಕೊಟ್ಟಿದ್ದಾವೆ ಇರಲಿ ಅಂತ. ಯಾರಾದ್ರೂ ಸಡನ್ಲಿ ಬಿದ್ದರೂ ಸಹ ಅವರಿಗೆ ಒಂದು ನಿಲ್ಲಕ್ಕೆ ಒಂದು ಪ್ಲೇಸ್ ಸಿಗಬೇಕಲ್ಲ ಸರ್. ಅದಕ್ಕೆ ಇಲ್ಲ ಅಂದ್ರೆ 25 ಅಡಿ ಕೆಳಗೆ ಹೋದ್ರೆ ಒಳಗೆ ಹೋಗ್ಬಿಡ್ತೀವಿ ಅಂತೇಳಿ ನಿಲ್ಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ. ಸುರಕ್ಷತೆಯ ಆಧಾರದಲ್ಲಿ ನೀವು ಈ ತರ ಮಾಡಿದ್ದೀರಿ ಸರ್. ಮಾಡ್ಬೋದು. ಮತ್ತು ಸರ್ ನಮ್ಮ ಇಡೀ ಕೃಷಿಗೆ, ನಮ್ದು ಇಡೀ 10 ಎಕರೆ ಪ್ಲಾಟಿಗೆ ಒಂದು ವರ್ಷ ಮಳೆ ಬಂದಿಲ್ಲ ಅಂದ್ರೆ ನೀರು ಬರುತ್ತೆ. ಈ ಇಷ್ಟು ದೊಡ್ಡ ಬಜೆಟ್, 3.5 ಲಕ್ಷ ರೂಪಾಯಿ ಹಾಕಕ್ಕೆ ಮೂಲ ಕಾರಣ ಯಾರ ಮಾರ್ಗದರ್ಶನ ನಿಮಗೆ? ಸರ್, ನನ್ನ ಅಣ್ಣನ ಮಗ ಒಬ್ಬ ಕೌಶಿಕ್ ಅಂತಿದ್ದಾನೆ. ಅವನು ಆಶೀರ್ವಾದ್ ಕಂಪನಿ ಒಳಗಡೆ ಇದ್ದ ಸರ್. ಆ ಕಂಪನಿ ಒಳಗಡೆ ಓಡಾಡಿದವನು ಅವನು ನಮಗೆ ಐಡಿಯಾ ಕೊಟ್ಟ, ಸ್ವಲ್ಪ ಮಾಡೋಣ ಅಂತೇಳಿ ಮಾಡಿದ್ವಿ ಸರ್. ಅದು ಸಕ್ಸಸ್ ಆಯಿತು. ಈಗ ರೈತರಿಗೆ ಈ ಗುಂಡಿ ಮಾಡೋಕ್ಕೆ ನೀವು ಏನು ಸಲಹೆ ಕೊಡ್ತೀರಿ ಸರ್? ರೈತರು ಎಕ್ಸಾಕ್ಟ್ ಈ ಥರದ್ದು ಎಲ್ಲೋ ಬೋರ್ ಹೊಡೆದು ವೇಸ್ಟ್ ಮಾಡ್ತಾರೆ ಸರ್ ದುಡ್ಡನ್ನು. ಬೋರು ಹೊಡೆದ ಮೇಲೆ ಬಂತು, ಹೋದ್ರು ಆಯಿತು. ಇದನ್ನು ಆ್ಯಕ್ಚುಲಿ ಒಂದು ವರ್ಷಕ್ಕೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದರೆ ನಿಮ್ಗೆ ಲೈಫ್ ಲಾಂಗ್ ಇರುತ್ತೆ. ಬೋರ್ ಇದ್ದವ್ರು ಇದು ಮಾಡಬೇಕೋ ಬೇಡ ಸರ್? ಮಾಡ್ಬೋದು, ಬೋರ್ ಇದ್ದವರು ಮಾಡ್ಬೋದು. ಯಾಕಂತಂದರೆ ಬೋರಿನ ನೀರು ಡೈರೆಕ್ಟ್ ಬಿಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಸರ್. ಇಲ್ಲಿ ನೀರು ಬಿಸಿಲಿಗೆ ಬಿಸಿಲು ಕಿರಣಗಳು ತಗೊಂಡು ನೀರು ಅದು ಇದಾಗುತ್ತೆ. ಆ ನೀರನ್ನು ಬಿಟ್ಟರೆ ತೋಟಕ್ಕೆ ಒಳ್ಳೆಯದು. ಇದು ಒಂಥರ ಸಾವಯವ ನೀರೇ ಸರ್. ಅದು ಸಾವಯವ ನೀರು ಸರ್. ಸೂರ್ಯನ ಕಿರಣಗಳ ನೀರು ತಗೊಂಡಿರುತ್ತೆ. ಆ ಥರದ ಗೊಬ್ಬರದ ನೀರು ಸರ್. ಬಿಸಿಲು, ನೆರಳು, ಗಾಳಿ, ಮಳೆ ಎಲ್ಲ ಬಿದ್ದಿರುವ ನೀರು. ನಿಮ್ಮ ಮನೇಲಿ ಒಂದು ಸಣ್ಣ ಕೆರೆ ಇದೆ. ಹಾಂ ಸರ್, ಆ ಥರ ನೀರು ಒಳ್ಳೆ. ಈಗ ಒಂದು ಪ್ರದೇಶದಲ್ಲಿ ಬೋರ್ ಬರ್ತಾ ಇಲ್ಲ ಅಂತವ್ರು ಇದು ಮಾಡ್ಕೋಬೋದು ಸರ್. ಈಗ ನಮಗೆ ಯಾವುದೇ ನೀರು ಇಲ್ಲ ಅಂದವನ್ ಏನ್ ಮಾಡ್ಬೇಕು? ಮಳೆಗಾಲದಲ್ಲಿ ಸರ್ ನಮ್ಮ ಮಲೆನಾಡು ಅಂದವಾಗ ಹೆಚ್ಚು ಕಮ್ಮಿ ಮಳೆ ಬಂದೇ ಬರುತ್ತೆ. ಮಲೆನಾಡಿನ ಭಾಗದಲ್ಲಿ ನಾವು ಈ ತರ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ನೀರು ಇಲ್ಲದೆ ಅಂದ್ರೆ ಮಲೆನಾಡಿನ ನೀರು ವೇಸ್ಟ್ ನೀರು ಹೋಗಂತದ್ದು ಬಿಡ್ಬೋದಲ್ಲ ಸರ್. ಈ ಮನೆ ನೀರನ್ನಷ್ಟು ಕನೆಕ್ಟ್ ಮಾಡಿ ಇದಕ್ಕೆ ಬಿಡ್ಬೋದು. ಇದು ನಮಗೊಂದು ಸಣ್ಣದಾಗಿ ಪ್ರಾರಂಭದಿಂದ ಅಂತಿಮ ಹಂತದವರೆಗೆ ಯಾವ ಥರ ಮಾಡಬೇಕಂತ ಹೇಳ್ಬಿಡಿ. ಈ ಥರ ಕೆರೆ ಮಾಡುವ ಯೋಚನೆ ಬಂತು ಅಂತ ಆದರೆ ಫಸ್ಟು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರೋದು ಜಾಗ ನೋಡಿಬಿಟ್ಟು, ಅದಕ್ಕೆ ಜಾಗ ಸರಿಯಾಗಿ ಶೂಟ್ ಆಗುತ್ತೆ ಅಂತ ಆದವಾಗ JCB ಕರೆಸ್ಬಿಟ್ಟು ಗುಂಡಿ ಮಾಡಿದ ನಂತರ ಅದರಲ್ಲಿ ಮತ್ತೆ ಸೇಫ್ಟಿಗಾಗಿ ಸೈಡಲ್ಲಿ ವಾಲ್ ಮಾಡಬೇಕು. ಆದ ನಂತರ ಮತ್ತೆ ಸೀದಾ ಕಂಪ್ನಿ ಟಾರ್ಪಲ್ ಕಂಪನಿ, ಒಳ್ಳೆ ಕಂಪನಿ ನೋಡಿ ಟಾರ್ಪಲ್ ತರಿಸ್ಕೊಂಡು ಅದಕ್ಕೆ ಬಿಡಬೇಕು. ಅವಾಗ ಕೆರೆ ಮತ್ತು ಸೈಡಲ್ಲಿದ್ದ ನೀರನ್ನು ತಗೊಂಡು ಸೋರ್ಸಸ್ ಮಾಡ್ಕೊಳ್ಬೇಕು. ಅದಕ್ಕೆಲ್ಲ ನೋಡ್ಕೊಂಡು ಮಾಡ್ಕೋಬೇಕು. ಒಂದು ವೇಳೆ ಪಕ್ಕದಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ನೀರಿಲ್ಲ ಅಂತಂದ್ರೆ ಸರ್, ಮನೆದು ನೀರು ಮಳೆಗಾಲದಲ್ಲಿ ನೀರು ಬರುತ್ತಲ್ಲ ಸರ್. ಮಳೆ ನೀರು ಅಂತ ಹೇಳಿದ್ರೆ ನಿಮ್ಮ ಮಳೆ ಕೊಯ್ಲು ನೀರು ಡೈರೆಕ್ಟ್ ತಗೊಂಡು ಇದ್ರೊಳಗೆ ಬಿಡಬಹುದು ಸರ್. ಮಳೆ ಕೊಯ್ಲು ಗವರ್ಮೆಂಟ್ ನಲ್ಲಿ ಒಂದು ಪ್ರಾಜೆಕ್ಟ್ ಮಳೆ ಕೊಯ್ಲು ಟೈಪ್ ಸರ್. ಮನೆ ನೀರನ್ನು ಬಿದ್ದು ಇದಕ್ಕೆ ಬಿಡಿಸಿ ಚಿರಂಡಿ ನೀರು ತಗೊಂಡ್ ಬಿಡಬಹುದು ಸರ್. ಅದಕ್ಕೆ ಸ್ಟಂಪ್ ಮಾಡ್ಕೊಂಡು ಅದಕ್ಕೆ. ನನ್ನೊಂದು ಪ್ರಶ್ನೆ, ಚಿರಂಡಿ ನೀರು ಬಿದ್ದಾಗ ಮಣ್ಣು ಬಂದು ಬೀಳತ್ತೆ? ಮಣ್ಣು ಜಾಸ್ತಿ ಬರುತ್ತೆ. ಅದಕ್ಕೆ ಸರ್ ಎಲ್ಲ ಇಂಗಿ ಗುಂಡಿ ಟೈಪ್ ಮಾಡ್ಬೇಕು ಸರ್. ಅದಕ್ಕೆ ಆ ನೀರನ್ನ ಅಲ್ಲಿ ಶೇಖರಣೆ ಮಾಡಿ ಈಚೆಗೆ ದಾಟಿಸ್ಬೇಕು ಸರ್. ಬರೀ ನೀರು ಬಂದ್ ಮೇಲೆ ಬೀಳಂಗೆ ಮಾಡ್ಬೇಕು ಸರ್. ಪ್ರತಿ ವರ್ಷಕ್ಕೆ ಆ ಮಣ್ಣು ತೆಗೆದು ಬಿಸಾಕಬೇಕು. ಅದನ್ನ ವೇಸ್ಟ್ ಮಣ್ಣು ಅಲ್ಲೇ ಕೂರುತ್ತೆ, ನೀರು ಮಾತ್ರ ಪಾಸ್ ಆಗುತ್ತೆ ಸರ್. ಆ ಥರದ ಸಿಸ್ಟಮ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲ, ನಿಜವಾಗ್ಲೂ ಅನುಭವಿ ರೈತರ ಹತ್ರ ನೀವು ಮಾರ್ಗದರ್ಶನ ತಗೊಂಡ್ರೆ
ನೀವು ಕೃಷಿ ಒಳಗೆ ಒಂದು ಒಳ್ಳೆಯ ಕೃಷಿ ಮಾಡೋಕ್ಕೆ ಸಾಧ್ಯ. ಒಳ್ಳೆಯ ಕೃಷಿ ಅಲ್ಲದೇನೂ ಸಹ ನಿಮ್ಮ ಯಶಸ್ಸಿನ ಕೃಷಿ ಮಾಡೋಕ್ಕೆ ಸಾಧ್ಯ. ಒಳ್ಳೆ ಕೃಷಿಕರು, ಮಾರ್ಗದರ್ಶಕ ಕೃಷಿಕರು ಹುಡ್ಕೊಂಡು ನೀವು ಎಲ್ಲೂ ಹೋಗೋದು ಬೇಡ. ನಿಮ್ಮೂರೊಳಗೆ ಭಾಳ ವರ್ಷಗಳಿಂದ ಅನುಭವಿ ಕೃಷಿಕರು ಏನು ಕೃಷಿ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಹೋಗಿ ಸಲಹೆ ತಗೊಳ್ಳಿ. ಯಾವಾಗಲೂ ಮನುಷ್ಯನ ಒಂದು ಗುಣ, ಯಾರ ಹತ್ರ ಕೇಳಬೇಕು ಅಂತ ಹೇಳಿದ್ರೆ ಮುಜುಗರ. ಅವನಿಗೆ ಏನು ತಿಳ್ಕೊಳ್ತಾರೋ ಏನೋ, ನಾನು ಯಾಕೆ ಅವ್ರ ಹತ್ರ ಕೇಳಬೇಕು, ಇದು ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು. ನಿಮಗೆ ಜಮೀನಿನಲ್ಲಿ ನಿಮಗೆ ಇಳುವರಿ ಬರಬೇಕು, ನಿಮಗೂ ಲಾಭದಾಯಕ ಕೃಷಿ ಮಾಡಬೇಕಂತ ಹೇಳಿದ್ರೆ ಅನುಭವಿ ಕೃಷಿಕರ ಮಾರ್ಗದರ್ಶನ ತಗೊಳ್ಳಿ. ಬೋರ್ ಹೊಡೆದು ನಿಮಗೆ ಸುಸ್ತಾಗಿದೆ, ನೀರು ಬರ್ತಾ ಇಲ್ಲ ಅಂತ ಹೇಳಿ ಧೃತಿಗೆಟ್ಟು ಇರೋ ಬೆಳೆನೇ ಮಾಡೋ ಜನಸಾಮಾನ್ಯರ ಮಧ್ಯದಲ್ಲಿ ಇಲ್ಲೊಬ್ಬ ಕೃಷಿಕ ನಿಮಗೆ ನೋಡಿ 18 ಬೋರ್ ಹೊಡೆದ್ರೂ ಧೈರ್ಯ ಕೇಳ್ಕೊಳ್ಳದೆ 150 ಸರಿಸುಮಾರು ಆಯದಲ್ಲಿ 25 ಅಡಿ ಆಳದಲ್ಲಿ ಇಲ್ಲೊಂದು ಕೆರೆ ಮಾಡಿದ್ದಾರೆ. ಈ ಕೆರೆಯಲ್ಲಿ ಮೀನು ಬಿಟ್ಕೊಂಡು ಅದು ಸಹ ಅವರಿಗೆ ಒಂದು ಲಾಭದಾಯಕ ಒಂದು ಬೆಳೆಯಾಗಿ ಮಾರ್ಪಾಡು ಮಾಡ್ತಾರೆ. ಅದಾದ್ರ ಮೇಲೆ ಇಡೀ 10 ಎಕರೆ ಜಮೀನು ಈ ನೀರಿನಿಂದ ನಿರ್ವಹಣೆ ಮಾಡ್ತಾ ಇದ್ದಾರೆ. ಲಾಭದಾಯಕ ಕೃಷಿಗೆ ಒಂದು ಮಾರ್ಗದರ್ಶನದ ಮಾತು ಸಹ ಅವ್ರು ಹೇಳ್ತಾ ಇದ್ದಾರೆ. ಸರ್, ತಮ್ಮ ಈ ಮಾರ್ಗದರ್ಶನದ ಮಾತು, ಈ ಕೆರೆ ನೋಡಿ ತುಂಬ ಸಂತೋಷ ಆಯಿತು. ನಮ್ಮ ಕೃಷಿಕರ ಜೀವನದಲ್ಲೂ ಸಹ ಯಾರಿಗೆ ಬೋರ್ ಆಗ್ತಾ ಇಲ್ಲ ಅನ್ನೋರು ಅವರು ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೋದಾ? ಎಷ್ಟು ಬೇಕಾದ್ರೂ ಮಾಡ್ಬೋದು ಸರ್. ಕಂಪನಿಲಿ ಎಷ್ಟು ಬೇಕಾದ್ರೂ ತಾರ್ಪಲ್ ಸಿಗುತ್ತೆ. ನಮ್ಮ ಮನೆಗೆ ನಮ್ಮ ಜಮೀನು ಬಿಡ್ತು ನೋಡಿ ಮಾಡ್ಕೋಬೋದು ಸರ್. ಈಗ ನೀವು ನೋಡಿ, ಈ ಥರ ಹೊಂಡ ಮಾಡಬೇಕಂತ ಹೇಳಿ ನಮಗೆ ಅರ್ಥ ಆಗಿದ್ದು, ಫಸ್ಟು ನಿಮ್ಮ ಜಮೀನಿನಲ್ಲಿ ಯಾವುದಾದ್ರೂ ಒಂದು ಜಾಗ ಗುರುತು ಮಾಡಿ. ಆ ಜಾಗ ಸ್ವಲ್ಪ ಆಳದಲ್ಲಿರಲಿ. ನೀವು ಈ ಆಳ ಮಾಡೋಕ್ಕಿಂತ ಮುಂಚೆ ನೀರು ಸೋರ್ಸ್ ಇದೆಯಾ ನೋಡ್ಕೊಳ್ಳಿ. ಹೊರ ಭಾಗದಲ್ಲಿ ನೀರು ಸಿಗ್ತಾ ಇದೆ, ಯಾವುದೋ ಒಂದು ಹಳ್ಳ ಇದೆ, ಹೊಂಡ ಇದೆ, ಈ ಥರ ನೀರು ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ ತುಂಬ ಉತ್ತಮವಾದ ಜಾಗ. ಒಂದು ವೇಳೆ ಅದಿಲ್ಲ ಅಂತ ಹೇಳಿದ್ರೆ ಮಳೆ ನೀರಿನೊಳಗೆ ತುಂಬ್ಕೋಬೋದು, ಆದರೆ ಅರ್ಧದಿಂದ 3/4 ಭಾಗ ಮಾತ್ರ ತುಂಬತ್ತೆ. ಮಳೆ ಸಂದರ್ಭದಲ್ಲಿ ನಿಮ್ಮ ಮನೆ ಮೇಲೆ ಬೀಳುವಂತಹ ನೀರು, ನಿಮ್ಮ ಜಮೀನಿನಲ್ಲಿ ಹರಿದು ಹೋಗುವಂಥ ನೀರು ಸೀದಾ ಬಂದು ಇದಕ್ಕೆ ಬೀಳೋ ಹಾಗೆ ಮಾಡಬೇಕು. ಅದಕ್ಕೊಂದು ಇಂಗು ಗುಂಡಿ ಟೈಪ್ ಮಾಡ್ಕೊಂಡು ಮಣ್ಣು ಆ ಇಂಗು ಗುಂಡಿಯಲ್ಲಿ ಬಿದ್ದು ಮೇಲ್ಭಾಗದ ನೀರು ಮಾತ್ರ ಬಂದು ಬೀಳೋ ಥರ ಮಾಡಿದಾಗ ಇಂಥ ಒಂದು ಕೆರೆ ನಿಮ್ಮ ಜೀವನದಲ್ಲೂ ಹರ್ಷ ತರುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಸಹಕಾರಿಯಾದಂತಹ ವೆಂಕಟರಮಣರವರಿಗೆ ನಾನು ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ನಿಮಗೆ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇರೆ ರೈತರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿ. ನಿಮ್ಮ ಹತ್ರ ಜಮೀನಲ್ಲಿ ಬೋರ್ ಇರ್ಬೋದು, ನೀವೇನು ಯೋಚನೆ ಮಾಡ್ತೀರಿ, ನಮಗೆ ಬೋರ್ ಐತಪ್ಪ, ಈ ಕಾರ್ಯಕ್ರಮದಿಂದ ನನಗೇನು ಲಾಭ ಅಂಥೇಳಿ ನಿಮಗೆ ಅನಿಸ್ಬೋದು. ಆದರೆ ಬಹಳಷ್ಟು ರೈತರಿಗೆ ಇಂತಹ ಮಾರ್ಗದರ್ಶನದ ಕೃಷಿಯ ವಿಡಿಯೋ ಅವಶ್ಯಕತೆ ಇರುತ್ತೆ. ನಿಮ್ಮ ಈ ವಿಡಿಯೋ ಹಂಚಿಕೊಳ್ಳುವುದರ ಮೂಲಕ ಅವರ ಜೀವನದಲ್ಲಿ ತಾವು ಸಹ ಒಂದು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಬೇಕಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.